ಹಿಂದೂ ಪರ ಸಂಘಟನೆಯ ನಾಯಕಿಯಾಗಿ ದೇಶ ಪ್ರೇಮದ ಭಾಷಣಗಳನ್ನ ಮಾಡಿ ಚೈತ್ರಾ ಕುಂದಾಪುರ ಜನಪ್ರಿಯತೆ ಗಳಿಸಿದ್ರು. ಬಳಿಕ 5 ಕೋಟಿ ವಂಚನೆ ಪ್ರಕರಣದಲ್ಲಿ ಜೈಲು ಕೂಡ ಸೇರಿದ್ರು. ಬಿಗ್ ಬಾಸ್ ಮತ್ತು ಇತರೆ ರಿಯಾಲಿಟಿ ಶೋಗಳಿಂದಾಗಿ ಮತ್ತೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ಚೈತ್ರಾ ಕುಂದಾಪುರ ಮದುವೆಯಾಗಿದ್ದಾರೆ. ಆದ್ರೀಗ ಚೈತ್ರಾ ತಂದೆ ಬಾಲಕೃಷ್ಣ ಮಗಳ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ವಾರದ ಹಿಂದಷ್ಟೇ ಚೈತ್ರಾ ಕುಂದಾಪುರ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಈ ನಡುವೆಯೇ ಅವರ ತಂದೆ ಮಗಳ ಮದುವೆಯನ್ನ ನಾನು ಒಪ್ಪುವುದಿಲ್ಲ, ಆಕೆ ನನ್ನನ್ನು ಮದುವೆಗೆ ಕರೆದಿಲ್ಲ, ನಾನು ಹೋಗಿಲ್ಲ, ಚೈತ್ರಾ ಹಾಗೂ ಆಕೆಯ ಪತಿ ಇಬ್ಬರು ಕಳ್ಳರು ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮನಪೂರ್ವಕವಾಗಿ ಹೇಳಿಕೊಟ್ಟಿದ್ದಾರೆ. ಇವರಿಗೆ 15 ಲಕ್ಷ ಕೊಟ್ಟೆ ಅಂತ ಸುಳ್ಳು ಅಪವಾದ ಮಾಡಿದ್ದಾರೆ. ಅವರು ಕೊಟ್ಟದ್ದು ಸುಳ್ಳು. ಚೈತ್ರಾ ತಂದೆಯ ಆರೋಪ ಇಷ್ಟೇ ಅಲ್ಲ ವೀಕ್ಷಕರೇ, ನನ್ನ ಪತ್ನಿ ಕೂಡ ಚೈತ್ರಾ ಬೆಂಬಲಕ್ಕೆ ನಿಂತಿದ್ದಾಳೆ. ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಇವರು ಹಣವನ್ನ ಹಂಚಿಕೊಂಡಿದ್ದಾರೆ ಅಂತ ವಂಚನೆ ಪ್ರಕರಣದ ಬಗ್ಗೆಯೂ ಬಾಲಕೃಷ್ಣ ತಿಳಿಸಿದ್ದಾರೆ. ಕಷ್ಟಪಟ್ಟ ಹಣದಲ್ಲಿ ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಿದೆ. ಅದರ ತಂದೆಯನ್ನು ಗೌರವದಿಂದ ನೋಡಿದ್ದಿದೆ. ಅದಕ್ಕೆ ನಾನೇ ಹೆಮ್ಮೆ ಕೊಡ್ತಿದ್ದೆ, ನಾನೇ ಅವಳಿಗೆ ಸಪೋರ್ಟ್ ಕೊಡ್ತಿದ್ದೆ. ಈಗ ಅವಳು ಮಾಡುವುದೆಲ್ಲ ಮೋಸ ವಂಚನೆ. ಚೈತ್ರಾ ತಂದೆ ಕೇವಲ ಆರೋಪವನ್ನಷ್ಟೇ ಮಾಡಿಲ್ಲ ವೀಕ್ಷಕರೇ, ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಚೈತ್ರಾ ಬಿಗ್ ಬಾಸ್ ಮನೆಗೆ ಹೋಗುವಾಗಲೂ ನನಗೆ ಹೇಳಿಲ್ಲ, ನನ್ನ ಪತ್ನಿ ನನ್ನನ್ನು ಜಗಲಿಯಲ್ಲಿ ಬಿಟ್ಟು ಬೀಗ ಹಾಕಿ ಹೋಗಿದ್ಲು. ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥವಾಗಿದ್ದೇನೆ. ಚೈತ್ರಾ ನನ್ನ ಮಗಳು ಎಂದು ಹೇಳಲು ನಾಚಿಕೆಯಾಗುತ್ತದೆ. ತಂದೆಗೆ ಅನ್ನ ಹಾಕದವಳು ಏನು ದೇಶ ಸೇವೆ ಮಾಡುತ್ತಾಳೆ, ತಂದೆ ಇಲ್ಲದ ಮಗಳು ಎಂದು ಎಲ್ಲಾ ಕಡೆ ಹೇಳಿಕೊಂಡು ಬರುತ್ತಾಳೆ. ಯಾರು ಆಕೆಗೆ ಮನ್ನಣೆ ಕೊಡಬಾರದು ಎಂದು ತಿಳಿಸಿದ್ದಾರೆ. ಫೈನಲಿ ಮಗಳ ವಿರುದ್ಧ ತಂದೆ ಬಾಲಕೃಷ್ಣ ಮಾಡಿರೋ ಇಷ್ಟೆಲ್ಲ ಆರೋಪಗಳು ನಿಜಾನ ಅಥವಾ ಸುಳ್ಳ ಅಂತ ಗೊತ್ತಾಗಬೇಕಿದೆ. ಜೀವನ್ ನ್ಯೂಸ್ ಡೆಸ್ಕ್, ಜನಶ್ರೀ ನ್ಯೂಸ್, ಬೆಂಗಳೂರು.